ಜನರಲ್ ಸರ್ಜರಿಗೂ ಕೂಡ ಈ ಸೂಚರ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಡಿಪೆಂಡ್ ಆಫ್ ನಂಬರ್ಸ್ ಇರುತ್ತೆ. 30 ಇರ್ಬೋದು, 20 ಇರ್ಬೋದು, 10 ಇರ್ಬೋದು, 50, 60 ಅಪ್ ಟು 10 ಯೂಸ್ ಮಾಡ್ಬೋದು. ಜನರಲ್ ಸರ್ಜರಿಗೆ ಅನಾಸ್ಟಮಸ್ ಅಂತ ಮಾಡಿದಾಗ ಅದರಲ್ಲಿ ನಾನ್ ಅಬ್ಸರ್ವಬಲ್ ಸೂಚರ್ ಪ್ರೋಲಿನ್ ಅಂತ ಇರುತ್ತೆ. ಪ್ರೋಲಿನ್ 30 ಆರ್ 40 ಯೂಸ್ ಮಾಡ್ತೀವಿ. ಒಂದು ಲೇಯರ್, ಔಟರ್ ಲೇಯರ್, ಇನ್ನರ್ ಲೇಯರ್ ವೈಕಲ್ ಯೂಸ್ ಮಾಡ್ತೀವಿ. ವೈಕಲ್ 30 ಆರ್ 40 ಯೂಸ್ ಮಾಡಿ ಆಮೇಲೆ ಪ್ರೋಲಿನ್ ಯೂಸ್ ಮಾಡೋದು. ಅನಾಸ್ಟಮಸ್ ಮುಗಿದ ಮೇಲೆ ರಕ್ತಸ್ರಾವಕ್ಕೆ ನಂಬರ್ 1 ಪ್ರೋಲಿನ್ ಅಂತಲೇ ಯೂಸ್ ಮಾಡ್ತೀವಿ. ಸಪೋಸ್ ಯಾಕೆ ಪ್ರೋಲಿನೇ ಯೂಸ್ ಮಾಡಬೇಕು ಅಂದರೆ ಬಸ್ಟ್ ಅಬ್ಡಮನ್ನ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸೂಚರ್ ಟೈಟ್ ಇರಲಿ ಅಂತ ನಾನ್ ಅಬ್ಸರ್ವಬಲ್ ಸೂಚರ್ ನಂಬರ್ 1 ಪ್ರೋಲಿನ್ ಲೂಪ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ತದನಂತರ ನಂಬರ್ 1 ರಕ್ಟಸ್ ಆದಮೇಲೆ ಮಸಲ್ಗೆ ನಂಬರ್ 1 ವೈಕಲ್ನ ಯೂಸ್ ಮಾಡ್ತೀವಿ. ಸ್ಕಿನ್ಗೆ ಡಿಪೆಂಡ್ ಆಫ್ ಸರ್ಜನ್ ಎಥಿಲಾನ್ ಇರ್ಬೋದು, ಆರ್ ಸ್ಟೇಪ್ಲರ್ಸ್ ಇರ್ಬೋದು, ಸ್ಕಿನ್ಗೆ ಯೂಸ್ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿ ಸರ್ಜರಿಗೂ ಕೂಡ ಇದನ್ನೇ ಯೂಸ್ ಮಾಡ್ತೀವಿ. ನಂಬರ್ 1 ಪೋರ್ಟ್ ವೈಕಲ್ ಅಂತ ಬರುತ್ತೆ, ಅದನ್ನೇ ಯೂಸ್ ಮಾಡ್ತೀವಿ ಮಸಲ್ಗೆ. ಸ್ಕಿನ್ಗೆ ಆವಾಗಲೇ ಹೇಳಿದ ರೀತಿ ನಿಮಗೆ ಎಥಿಲಾನ್ ಆರ್ ಸ್ಟೇಪಲ್ಸ್ ಯೂಸ್ ಮಾಡ್ತೀವಿ. ಆರ್ಥೋಕೇಸ್ಗೂ ಕೂಡ ನಂಬರ್ 1 ವೈಕಲ್ನೇ ಯೂಸ್ ಮಾಡ್ತೀವಿ. ಮಸಲ್ ಆರ್ ಸೀತ್ಗೆ ವೈಕಲ್ 1 ಯೂಸ್ ಮಾಡ್ತೀವಿ. ಸ್ಕಿನ್ಗೆ ಡಿಪೆಂಡ್ ಆಫ್ ಸರ್ಜನ್ ಮಾನೋಕ್ರಿಲ್ ಇರ್ಬೋದು, ವೈಕಲ್ ಇರ್ಬೋದು, ಆರ್ ಎಥಿಲಾನ್ ಇರ್ಬೋದು, ಆಸ್ ಪರ್ ಸರ್ಜನ್ ಆರ್ಡರ್ಸ್ ಪ್ರಕಾರ ಯೂಸ್ ಮಾಡ್ತಾ ಹೋಗ್ತೀವಿ. ಇದು ಕ್ರೋಮಿಕ್ ಕ್ಯಾಟ್ಕಟ್ ಕೆಲವೊಂದು ಸರ್ಜನ್ ಯೂಸ್ ಮಾಡ್ತಾರೆ. ಈಗ ತುಂಬ ರೇರ್, ಇದು ಯಾರೂ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ತುಂಬ ರೇರ್. ಈಗ ಇದು ಆಲ್ಮೋಸ್ಟ್ ಬೇಗ ಅಬ್ಸರ್ವ್ ಆಗುತ್ತೆ, ಬಟ್ ಅಷ್ಟು ಸ್ಟ್ರೆಂತ್ ಇರುವುದಿಲ್ಲ ಈ ಸೂಚರು. ಅದಕ್ಕೋಸ್ಕರ ಈ ಸೂಚರ್ನ ಯಾರೂ ಜಾಸ್ತಿ ಲೈಕ್ ಮಾಡೋದಿಲ್ಲ. ಇದಕ್ಕೆ ಕ್ರೋಮಿಕ್ ಕ್ಯಾಟ್ಕಟ್ ಅಂತ ಹೇಳ್ತೀವಿ. ಅಂದರೆ ವೈಕ್ರಿಲ್, PDS, ಮಾನೋಕ್ರಿಲ್, ಕ್ರೋಮಿಕ್, ಅಬ್ಸರ್ವಬಲ್ ಸೂಚರ್, ನಾನ್ ಅಬ್ಸರ್ವಬಲ್ ಸೂಚರ್, ಪ್ರೋಲಿನ್, ಮರ್ಸಿಲ್, ಎಥಿಲಾನ್ ಪ್ರಿಪೇರ್ ಮಾಡ್ತಾ ಇದ್ದೀವಿ, ರೆಡಿ ಇಡ್ತಾ ಇದ್ದೀವಿ ಅನ್ನೋಂಥ ಪಕ್ಷದಲ್ಲಿ ವೈಕ್ರಿಲ್ ನಂಬರ್ 1, ಕ್ಯಾಟ್ಕಟ್ ನಂಬರ್ 10, ಎಥಿಲಾನ್ ಆರ್ ಮಾನೋಕ್ರಿಲ್ ಅಷ್ಟು ಯೂಸ್ ಮಾಡ್ತೀವಿ. ಸರ್ಜರಿ ಅಂದರೆ ನಂಬರ್ 1 ವೈಕ್ರಿಲ್, ನಂಬರ್ 10 ಕ್ಯಾಟ್ಕಟ್ ಆರ್ ಮಾನೋಕ್ರಿಲ್ ಸ್ಕಿನ್, 3 ಸೂಚರ್ಸ್ ಗೈನಿಕ್ ಸರ್ಜರಿ. ಆಲ್ಮೋಸ್ಟ್ ಸರ್ಜರಿ ವೈಕಲ್ ಎಲ್ಲದು ಸರ್ಜರಿಗೆ ಯೂಸ್ ಆಗುತ್ತೆ. ಅದೇ ರೀತಿ ಆರ್ಥೋ ಸರ್ಜರಿಗೂ ಕೂಡ ನಂಬರ್ 1 ವೈಕಲ್ ಮತ್ತು 20 ವೈಕಲ್. ಸ್ಕಿನ್ ಡಿಪೆಂಡ್ ಆಫ್ ಆಸ್ ಪರ್ ಸರ್ಜನ್ ಪ್ರೋಲಿನ್ ಇರ್ಬೋದು, ಎಥಿಲಾನ್ ಇರ್ಬೋದು, ಸ್ಟೇಪ್ಲರ್ ಇರ್ಬೋದು.